ಪರಿಮಳ, ನಿನಗೆ ಸರ್ಪ್ರೈಸ್ ಆಗಿ ತಂದು ಕೊಡಬೇಕು ಅಂತ ಆ ಸೆಟ್ ತಗೊಂಡು ಬಂದಿದ್ದೀನಿ. ಚೆನ್ನಾಗಿದ್ದಾವ? ಹ್ಞೂ ರೀ, ತುಂಬ ಚೆನ್ನಾಗಿದ್ದಾವೆ. ನನಗಂತೂ ತುಂಬ ಖುಷಿ ಆಯಿತು. ನೀವು ನನಗೆ ಸರ್ಪ್ರೈಸ ತಂದು ಕೊಟ್ಟಿರೋದು. ಹಳೆವೆಲ್ಲ ಯಾಕೆ ನೋಡ್ತಾ ಇದ್ದೆ? ಇವನ್ನೆಲ್ಲ ಯಾಕೆ ತೆಗ್ದಿಟ್ಕೊಂಡಿದ್ದೀಯ ಹಳೆವೆಲ್ಲನ? ಸುಮ್ಮನೆ ಎಲ್ಲ ತೊಳೆದಿಡೋಣ ಅಂತ ಹೇಳಿ ಎಲ್ಲ ತಗೊಂಡು ತೊಳೆದಿಡ್ತಾ ಇದ್ದೆ ಅಷ್ಟೇ. ಹೆಂಗು ಇವನ್ನೆಲ್ಲ ಹೊಸ ತಗೊಂಡು ಬಂದ್ರಲ್ಲ. ಚೆನ್ನಾಗಿದೆ ಕಣ್ರಿ. ಅದೇ ಕಿವಿ ಓಲೆ, ಕುತ್ತಿಗತ್ತ ಒಂದು, ಲಾಂಗ್ ಸರ ಒಂದು, ಚೆನ್ನಾಗಿದ್ದಾವೆ ಸೆಟ್ಟು. ತುಂಬ ಚೆನ್ನಾಗಿದ್ದಾವೆ. ಅದೇ ನೀನು ತಗೋಬೇಕು ಈ ತಿಂಗಳಲ್ಲಿ, ಒಂದು ಸ್ವಲ್ಪ ಏನಾದ್ರೂ ಬಂಗಾರ ಒಡವೆ ತಗೋಬೇಕು ಅಂತ ಹೇಳ್ತಾ ಇದ್ದಲ್ಲ, ಅದಕ್ಕೆ ತಗೊಂಡು ಬಂದೆ ನಾನು ಹೋಗಿ. ಚೆನ್ನಾಗಿದ್ದಾವ? ಚೆನ್ನಾಗಿದ್ದಾವೆಪ್ಪ. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದ್ದಾವೆ. ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು. ಸರ್ಪ್ರೈಸ್ ಕೊಟ್ಟಿದ್ದಂತೂ ಬಿಡತ್ಲಾಗೆ. ಎಷ್ಟು ಚೆನ್ನಾಗಿದ್ದಾವೆ. ಅಮ್ಮವ್ರೆ ಮನೆ ಕೆಲಸದವಳು ಬಂದ್ಲು. ಬಾರೇ ಬಾ. ಅಯ್ಯೋ, ಬೆಳಗ್ಗೆಯಿಂದ ನೋಡಿದೆ ನಿನ್ನ, ಬೇಗ ಬರ್ತೀಯಾ ಅಂತ ಹೇಳಿ. ಯಾಕೆ ಇಷ್ಟು ಲೇಟ್ ಮಾಡಿದೆ? ಬಾ. ಪಾತ್ರೆ ಅಂತೂ ಒಂದು ರಾಶಿ ಇದ್ದಾವೆ. ಎಲ್ಲ ನಮ್ಮ ಮನೆಗೆ ರಾತ್ರಿ ಯಾರೋ ನಮ್ಮ ಕಸಿನ್ ಬಂದಿದ್ರು, ಎಲ್ಲ ಏನೇನೋ ಸ್ಪೆಷಲ್ ಮಾಡಿದ್ವಿ, ಅದಕ್ಕೆ ತುಂಬಾ ಪಾತ್ರೆ ಇದ್ದಾವೆ. ಎಷ್ಟೊಂದಿದ್ದಾವೆ. ಹೋಗಿ ತೊಳೆಯೋಗು. ಸುಗುಣ, ಸ್ವಲ್ಪ ಬಿರಿಯಾನಿ ಇದೆ ಕಣೆ ರಾತ್ರಿ ಬಿರಿಯಾನಿ ಮಾಡಿ ಸ್ವಲ್ಪ ಚಿಕನ್ ಫ್ರೈ ಮಾಡಿದ್ವಿ. ಒಂದು ಸ್ವಲ್ಪ ಚಿಕನ್ನು ಅದೆಲ್ಲ ಇದೆ. ಹೋಗಿ ತಿಂದು ಹಂಗೆ ಪಾತ್ರೆ ಎಲ್ಲ ತೊಳೆದಿಟ್ಬಿಡು. ಬೇಡ ಅಮ್ಮವ್ರೆ, ನಮ್ಮ ಅಕ್ಕರು ಬಂದಿದ್ರು, ನಾವು ಮನೇಲಿ ಮಾಡಿದ್ವಿ, ತಿಂದಿದ್ದೀನಿ. ಬೇಡಪ್ಪ. ನಾನು ನಮ್ಮ ಮನೇಲೇ ರಾತ್ರಿ ಇದ್ದಿದ್ರೆ ತಿನ್ನಲ್ಲ. ಹೋಗಮ್ಮ, ತಿನ್ನಂಗಿದ್ರೆ ತಿನ್ನೋಗು. ಬಿರಿಯಾನಿ ಇದೆ ಅಂತೆ, ರಾತ್ರಿ ಯಾರೋ ಬಂದಿದ್ರು, ಮಾಡಿದ್ವಿ. ಹೋಗಿ ತಿಂದು ಮನೆ ಕೆಲಸ ಮಾಡು ಆಮೇಲೆ. ಸರಿ ಆಯಿತು ಗೌಡ್ರೆ. ಪಾತ್ರೆ ಒಂದೇ ತೊಳೆಯೋದ ಅಮ್ಮವ್ರೆ? ಪಾತ್ರೆ ಇದ್ದಾವೆ, ಬಟ್ಟೆ ಇದ್ದಾವೆ, ಮನೆಯೆಲ್ಲ ನಾನೆಲ್ಲ ಒರೆಸ್ಬೇಕು. ಇನ್ನು ತುಂಬಾ ಕೆಲಸ ಐತೆ. ಹೋಗಿ ಮಾಡೋಗು. ನೋಡು, ಇದು ನಮ್ಮ ಮನೆಯವ್ರು ತಗೊಂಡು ಬಂದಿದ್ದಾರೆ ಕಣೆ ಸುಗುಣ. ಚೆನ್ನಾಗಿದೆಯೇನೋ ನೋಡಿ ಒಡವೆ ಸೆಟ್ಟು. ಅಮ್ಮರೇ, ತುಂಬ ಚೆನ್ನಾಗೈತೆ ಸೆಟ್ ಅಂತೂ. ಎಷ್ಟು ಚೆನ್ನಾಗೈತೆ. ಎಷ್ಟು ಗ್ರಾಮ್ ಅಂತೆ ಇದು? ಗೊತ್ತಿಲ್ಲ ಕಣೆ ಸುಗುಣ, ಎಷ್ಟೋ ಏನೋ. ನಮ್ಮ ಮನೆಯವರೇ ತಗೊಂಡು ಬಂದಿರೋದು ಇದು ಒಡವೆ ಎಲ್ಲನ. ಇದೆಲ್ಲದ ಹಳೇದು. ನೋಡು, ನನ್ನ 4 ಬಳೆ ಇದ್ದಾವೆ, ಲಾಂಗ್ ಸರಗಳು, ಕಿವಿ ಓಲೆ ಎಲ್ಲ ಬೇಜಾನಿದ್ದಾವೆ ಕಣೆ. ಅವ್ರೇನು ನನಗೇನೇನು ಹೇಳಲ್ಲ, ಎಷ್ಟು ಗ್ರಾಮು, ಎಷ್ಟು ದುಡ್ಡು ಆಯಿತು ಅಂತ ಏನು ಹೇಳಲ್ಲ. ನಾನು ಇಂಥದ್ದು ಬೇಕಾ ತಗೊಂಡು ಬಂದು ಕೊಡ್ತಾರೆ. ನಾನು ಇಂಥದ್ದು ಒಡವೆ ಬೇಕು ಅಂತಂದ್ರೆ ಸಾಕು, ತಗೊಂಡ್ಬಂದು ಕೊಡ್ತಾರೆ ಕಣೆ. ಹಂಗೆ ನಮ್ಮ ಮನೆಯವರು. ಅಮ್ಮವ್ರೆ, ನೀವೇ ತುಂಬ ಅದೃಷ್ಟವಂತರು ಅಮ್ಮವ್ರೆ. ನೋಡಿ ಹೆಂಗೆ ನಿಮಗೆ ಕೇಳ್ದಂಗೆ ಒಡವೆ ತಗೊಂಡು ಬಂದು ಕೊಡ್ತಾ ಇದ್ದಾರೆ ಗೌಡ್ರು ಅಂತಂದರೆ ನಿಜವಾಗ್ಲೂ ನೀವೇ ಅದೃಷ್ಟವಂತರು. ನೋಡಪ್ಪ, ನಿಮಗೆ ಎಷ್ಟು ಅದೃಷ್ಟ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಿಮ್ಮನ್ನು ಕರ್ಕೊಂಡು ಹೋಗಲ್ಲ, ಏನಿಲ್ಲ, ಅವರೇ ಒಳ್ಳೆ ಡಿಸೈನ್ ಹೋಗ್ತಾರೆ, ತಗೊಂಡು ಬಂದು ಕೊಡ್ತಾರೆ ಅಂತಂದರೆ ಅಯ್ಯೋ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಮ್ಮವ್ರೆ. ನಾನು ಒಂದು ಒಡವೆನೂ ನನ್ನ ಮದುವೆ ಆಗಿ ಇಷ್ಟು ದಿವಸ ಆಗೈತೆ ಸುಗುಣ, ಒಂದು ಒಡವೆ ತಗೊಂಡು ಬರೋಕ್ಕೂ ನಾನು ಬಂಗಾರದ ಅಂಗಡಿಲಿ ಹೋಗಿಲ್ಲ. ಅವರೇ ಎಲ್ಲ ತಗೊಂಡು ಬಂದು ಕೊಡೋದು. ರೀ, ನನಗೆ ಬಳೆ ಬೇಕು ಅಂದರೆ ಬಳೆ ಮಾಡಿಸ್ಕೊಂಡು ಬಂದು ಕೊಡ್ತಾರೆ. ರೀ, ನನಗಿಂಥ ಸೆಟ್ ಬೇಕು ಅಂತಂದರೆ ಇಂಥ ಸೆಟ್ ಮಾಡಿಸ್ಕೊಂಬಂದು ಕೊಡ್ತಾರೆ. ನಾನೆಲ್ಲ ಹೊಸ ಡಿಸೈನ್. ಈಗ ಇದನ್ನ ಸ್ವಲ್ಪ ದಿನ ಹಾಕಂತೀನ, ಇದನ್ನೊಂದು ಸ್ವಲ್ಪ ದಿನ ಹಾಕೊಂಡು ಇನ್ನೊಂದು ಸ್ವಲ್ಪ ದಿನ ಬಿಟ್ಮೇಲೆ ಮತ್ತೆ ಅಲ್ಲೇನೆ ಹೊಸ ಡಿಸೈನ್ ಬಂದಮೇಲೆ ರೀ ಆ ಥರ ಬೇಕು ಅಂದರೆ ಆ ಥರ ತೊಗೊಂಡು ಬರ್ತಾರೆ. ಹಂಗೆ ನಾನು ಹಾಕೊಳ್ಳೋದೇ ಇಲ್ಲ ಕಣೆ. ನೋಡಿ, ಇದೆಲ್ಲ ಹಳೇದಾ, ಇದನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಈಗ ಹೊಸ ಡಿಸೈನ್ ಎಲ್ಲ ಹಾಕಂತೀನಿ. ಆ ಪತ್ಕ ಎಲ್ಲ ಇದೆ, ಹಳೆ ಡಿಸೈನು. ಬೇಜಾನಿದೆ. ಎಲ್ಲ ಒಡವೆ ತಗೊಂಬಂದು ಕೊಡ್ತಾರೆ. ನೋಡ್ರಿ ಅಮ್ಮವ್ರೆ, ನಿಮ್ದು ಏನು ಅದೃಷ್ಟ. ಗೌಡ್ರು ಎಷ್ಟು ಚೆನ್ನಾಗಿ ತಂದು ಕೊಡ್ತಾ ಇದ್ದಾರೆ ನಿಮಗೆ ಬೇಕಾಗಿರೋ ಒಡವೆ ಎಲ್ಲನ. ತುಂಬ ಚೆನ್ನಾಗಿದೆಯಪ್ಪ. ಏನು ಭೂಮಿ, ಇದು ನಿಮ್ಮ ಮಾಮ ನನಗೆ ಮಾಡಿಸಿರೋದು ಒಡವೆನ. ಈಗ ತಗೊಂಡು ಬಂದು ಕೊಟ್ಟಿದ್ದಾರೆ. ಯಾರಮ್ಮವ್ರೆ ಈ ಹುಡುಗಿ? ನಮ್ಮ ಯಜಮಾನ್ರು ಇದ್ದಾರಲ್ಲ ಸುಗುಣ, ಅವ್ರ ತಂಗಿ ಮಗಳು ಇವಳು. ಇಬ್ಬರು ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಇವ್ರ ಅಣ್ಣ ಬೇರೆ ಇದ್ದಾನೆ, ಆಕಾಶ ಅಂತ, ಇವಳು ಭೂಮಿ ಅಂತ ಹೇಳಿ. ಇಷ್ಟು ದಿವಸ ಎಲ್ಲ ಊರಿಗೆ ಹೋಗಿದ್ರು, ರಜಾ ಐತೆ ಅಂತ ಹೇಳಿ. ಇವಳಿಗೆ ಮಾತು ಬರಲ್ಲ, ಮೂಗಿ ಅಂತಾಳ ಅಷ್ಟೇನೆ. ಅವಳವ್ರ ಅಮ್ಮಗೆ ಹುಷಾರಿರ್ಲಿಲ್ಲ, ಏನೋ ಹೊಟ್ಟೆ ಉಬ್ರ ಬಂದು ಇದ್ದಕ್ಕಿದ್ದಂಗೆ ಅದೇ ತೀರ್ಕೊಬಿಟ್ಲು. ಅದಕ್ಕೇನೆ ಯಾರು ನೋಡ್ಕೊಂಬರಿಲ್ಲ ಅಂತೇಳಿ ನಮ್ಮ ಮನೆಯವರು ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ ಇಬ್ರು. ಇವ್ರ ಅಣ್ಣ ಬೇರೆ ಇದ್ದಾನೆ, ಇವಳು ಬೇರೆ ಇದ್ದಾರೆ. ಅಯ್ಯೋ, ಮಾತು ಬರಲ್ವಾ? ಕೇಳ್ತಾ ಇದ್ದಾಳೆ ಏನನ, ಏನಿದು, ಯಾರು ತಂದಿರೋದು ಅಂತ ಕೇಳ್ತಾಳೆ ಅವಳು ಹಂಗೇನೆ. ಏನನಾಗಲಿ, ಯಾರು ಇವರು ಯಾಕೆ ಬಂದವ್ರೆ, ಅದೇನು, ಅದು ಯಾಕೆ ಅಂತ ಹೇಳಿ ಕ್ವಶನ್ ಮಾಡೋದು ಜಾಸ್ತಿ ಇವಳು. ಮಾತು ಬರಲಿಲ್ಲ ಅಂದ್ರೂ ಮುಗುರುಚ ಅಷ್ಟೇ ಅಂತಾರಲ್ಲ, ಆಗ ಹಂಗೆ ಎಲ್ಲ ಕೇಳ್ತಾಳೆ ಬಂದು ಅಂತ ಹೇಳಿ. ಅದಕ್ಕೇನೆ ನಾನು ಹೇಳ್ದೆ, ನಿಮ್ಮ ಮಾಮ ಕೊಡ್ಸಿರೋದು ಕಣಮ್ಮ ನನಗೆ ಅಂತ ಹೇಳಿ. ನೀನು ಯಾಕೆ ಕೆಂಪ್ತಿಯ ಭೂಮಿ? ಎಲ್ಗೋಗಂಗಿದ್ಯಾ ನೀನು? ಸುಮ್ಕಿರು, ನನಗಂತ ತಂದು ಕೊಟ್ಟಿರೋದು ನಿಮ್ಮ ಮಾಮ. ನಿನಗೆ ಬೇಕು ಅಂತ ಅಂದರೆ
ನಾನೆಲ್ಲ ಹೇಳ್ತೀನಿ ಯಾವಾಗ ನಾನು ತಗೊಂಬಂದು ಕೊಡಪ್ಪ ಅವಳಿಗೂ ಒಂದು ಸರನ ಅಂತ ಹೇಳಿ. ನಿನಗೆ ಮೊದಲೇ ಮಾತು ಬರಲ್ಲ, ಹಾಕ್ಕೊಂಡಿದ್ರೆ ಇಲ್ಗನ ಓಡಾಡ್ತಿರ್ತೀಯ, ಅವಾಗ ಯಾರನ್ನ ಕಿತ್ಕೊಂಡೋದ್ರೆ ಏನು ಮಾಡ್ತೀಯ? ಅಮ್ಮರೇ ಅವಳ ಮಾತು ನಿಮಗೆ ಅರ್ಥ ಆಗೋದು. ನೋಡ್ರಿ ಹೆಂಗೆ ಹೇಳ್ತಾ ಇದ್ದಾಳೆ ಅವಳು. ನನಗೇನೋ ಅರ್ಥ ಆಗಲ್ಲಪ್ಪ ಅವಳ ಮಾತು. ಸ್ವಲ್ಪ ದಿನ ಬಾ ಸುಗುಣ, ನಿನಗೆ ಅರ್ಥ ಆಗ್ತವೆ ಅವಳ ಮಾತೆಲ್ಲನ. ಅವಳು ನಿನ್ನೆ ಸಾಯಂಕಾಲ ಬಂದ್ಲು, ಅದಕ್ಕೇನೆ ಇವರೆಲ್ಲನ ಇವರು ಯಾರೋ ಇವರು ಅವ್ರ ಅಪ್ಪರ ಕಡೆಯವ್ರಂತೆ, ಅವ್ರ ಚಿಕ್ಕಪ್ಪನೋ ಯಾರೋ. ಅದಕ್ಕೆ ಒಂದು ಸ್ವಲ್ಪ ದಿನ ಬೆಂಗಳೂರಲ್ಲಿ ಇದ್ದಾರೆ ಅವರು, ಅದಕ್ಕೆ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋಗಿ ಎಲ್ಲ ನೋಡು ಎಲ್ಲ ಚೆನ್ನಾಗಿ ಹೇರ್ ಸ್ಟೈಲ್ ಎಲ್ಲ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ. ಅಯ್ಯೋ ಹೆಂಗಿದ್ಲು ಇವಳು, ತಲೆ ಬಸ್ಕೊಳ್ತಿರ್ಲಿಲ್ಲ ಏನಿಲ್ಲ. ಅವ್ರು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರು. ಅವ್ರ ಚಿಕ್ಕಪ್ಪ ಅವರಪ್ಪ ಐತಲ್ಲ ಅವರು ತಮ್ಮ, ಅದಕ್ಕೆ ಕರ್ಕೊಂಡು ಹೋಗಿದ್ರು. ಸ್ವಲ್ಪ ದಿನ ಇದ್ದು ಬಂದಿದ್ದಾರೆ ಇಬ್ಬರೂ. ನಿನ್ನೆ ಸಾಯಂಕಾಲ ಅವರು ಬಂದಿದ್ರು, ಅದಕ್ಕೆ ಚಿಕನ್ ಬಿರಿಯಾನಿ ಮಾಡಿದ್ವಿ. ಓ ಭೂಮಿ ಭೂಮಿ ಚೆನ್ನಾಗೈತೆ, ಚೆನ್ನಾಗಿ ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ನಾನು ಏನನ್ನ ಹಾಕೊಳಕ್ಕಿಲ್ಲ, ನನಗೂ ಕೊಡು. ನಮ್ಮ ಮಾಮ ಕೊಡ್ಸಿರೋದು, ನಾನೊಂದು ಬಟ್ಟೆ ಹಾಕೊಳಕ್ಕಿಲ್ಲ, ನಾನು ಹೊಸ ಬಟ್ಟೆ ಹಾಕ್ಯಂತೀನಿ. ನೀನು ಹಾಕೊಂಡಿದ್ಯಲ್ಲ ಹೊಸ ಬಟ್ಟೆನ, ನೀನು ಹೊಸ ಒಡವೆ ತಗೊಂಡಿದ್ಯಲ್ಲ, ನನಗೆ ಹೇಳು ನಮ್ಮ ಮಾಮ ಕೊಡ್ಸೋಕ್ಕೆ ಅಂತ. ತುಂಬ ಇವಳ್ದು, ತಡಿ ಹೇಳ್ತೀನಿ. ರೇ ರೇ ಏನು ಪರಿಮಳ? ನೋಡ್ರಿ ನಿನ್ನ ಸೊಸೆಗೆ ಅವಳಿಗೂ ಬೇಕಂತೆ ಒಡವೆ ಎಲ್ಲನ. ಇದೇನು ಯಾಕೆ ತಂದಿದ್ದೀರಾ, ಯಾರು ಕೊಡಿಸಿದ್ದು ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಭೂಮಿ, ನಿಮ್ಮ ಅತ್ತಿಗೆ ನಾನು ತಗೊಂಡು ಬಂದು ಕೊಟ್ಟಿರೋದು ಕಣಮ್ಮ. ನಿಮ್ಮ ಅತ್ತಿಗೆ ಈ ತಿಂಗಳು ಬಂಗಾರ ತಗೋಬೇಕು ಅಂತ ತುಂಬ ಆಸೆ ಆಗಿತ್ತಂತೆ, ಅದಕ್ಕೆ ತಗೊಂಬಂದು ಕೊಟ್ಟಿದ್ದೀನಿ. ನಿನಗೂ ತಗೊಬತ್ತೀನಿ, ಸುಮ್ಕಿರು. ನಿನಗೂ ಕೊಡಿಸ್ತೀನಿ, ಸುಮ್ಮನಿರಮ್ಮ. ನಿಮ್ಮ ಚಿಕ್ಕಪ್ಪಂತ ಕೊಡಿಸ್ಕೊಬರ್ಬೇಕಾ ಇಲ್ವಾ? ನೋಡಮ್ಮ, ಅವರು ಚಿಕ್ಕಪ್ಪಂತಾಗೆ ಕೊಡಿಸ್ಕೊಬರ್ಬೇಕಾ ಸುಗುಣ? ಒಂದು ತಿಂಗಳಾಗೈತೆ ಹೋಗಿ. ಏನೇನು ಕೊಡಿಸ್ಕೊಂಡು ಬಂದಿಲ್ಲ. ಇಲ್ಲಿ ಕೇಳ್ತಾಳೆ ಎಲ್ಲಾನ. ಅತ್ತೆ ಕೊಡ್ಸತ್ತೆ, ಮಾಮ ಕೊಡ್ಸ್ ಮಾಮ ಅಂತ ಹೇಳಿ ಎಲ್ಲ ಇಲ್ಲಿ ಕೇಳ್ತಾಳೆ. ಸರಿ ಬಿಡು, ಯಾವಾಗನ ತಗೊಂಬಂದು ಕೊಡ್ತೀನಿ ನಿನಗೂ. ಅವರೇನಿಲ್ಲ, ನಮ್ಮ ಮನೆಯವರು ತುಂಬ ಚೆನ್ನಾಗಿ ನೋಡ್ಕೊಂತಾರೆ ಸುಗುಣ. ನೋಡಿ ಇವಾಗ ಹೇಳಿದಳ, ಇನ್ನೊಂದ್ಸತಿಗೆ ಕೊಡಿಸ್ತಾರೆ. ಯಾವಾಗನ ಕರ್ಕೊಂಡೋಗಿ. ನಾನಿನೇ ಕೊಡಲ್ಲ ಅವಳಿಗೆ, ಯಾಕಂದರೆ ಮೂಗಿ ಅಲ್ಲ. ಎಲ್ಲನ ಯಾರನ್ನ ಇಸ್ಕೊಂಡ್ರೆ ಅವಳಿಗೆ ಹೇಳಕ್ಕೆ ಬರುತ್ತೆ, ಬಾಯಿ ಬಿಟ್ಟು ಇಂಥವ್ರು ಇಸ್ಕೊಂಡ್ರು ಅಂತ ಹೇಳೋಕ್ಕಾಗಲ್ಲ, ಏನಿಲ್ಲ. ನಾವು ಒಂದೊಂದು ಮಾತು ಅರ್ಥ ಮಾಡ್ಕೊಂತೀವಿ ಅಷ್ಟೇನು. ಒಂದೊಂದ್ಸತಿ ಅವಳವು ನಮಗೂ ಅರ್ಥ ಆಗಲ್ಲ, ಏನಿಲ್ಲ, ಸುಮ್ಮನಾಗ್ತೀವಿ. ತಗೊಂಬಂದು ಕೊಡ್ತಾರೆ. ಏನಿಲ್ಲ ಇಂಥದ್ದು ಇಷ್ಟಪಟ್ಟಿದ್ದೀವಿ ಅಂತಂದರೆ ತಗೊಂಡ್ಬಂದು ಕೊಡ್ತಾರೆ ನಮ್ಮ ಮನೆಯವ್ರು. ಹಂಗೆ ಸರಿ ಆಯಿತು ಅಮ್ಮರೆ, ಪಾತ್ರೆ ತೊಳಿತೀನಿ. ಎಲ್ಲಿದ್ದಾವೆ? ಆ ಕಡೆ ಇದ್ದಾವ? ಆ ಕಡೆ ಮರದ ಕೆಳಗಡೆ ಇಟ್ಟಿದ್ದೀನಿ, ನೆರಳಲ್ಲಿ ಕೂತ್ಕೊಂಡು ಎಲ್ಲ ತೊಳೆದು ಬಿಡು. ಎಲ್ಲ ನೆಲಗೆಲ್ಲ ಒರೆಸಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡುವಂತೆ. ಸರಿ ಆಯಿತು ಅಮ್ಮರೆ, ನಿಮ್ಮನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಎಷ್ಟು ಅದೃಷ್ಟವಂತರಪ್ಪ ನೀವು. ಇಷ್ಟೊಂದು ಒಡವೆ ಹಾಕ್ಕೊಂಡು ಇಷ್ಟು ಚೆನ್ನಾಗಿದ್ದೀರಾ, ಇಂಥ ಮನೇಲಿದ್ದೀರಾ ಅಂದರೆ ನಿಜವಾಗ್ಲೂ ನಿಮ್ಮ ಅದೃಷ್ಟನೇ ಅದೃಷ್ಟ. ನಮ್ದೇನು ದುರದೃಷ್ಟನೋ ಏನು ಅಂತ ಅನ್ನಿಸ್ತಾ ಐತೆ. ಅಯ್ಯೋ ಎಲ್ಲರಿಗೂ ಬರಲ್ಲ ಸುಗುಣ ಈ ಅದೃಷ್ಟ. ನಮ್ಮ ಮನೆಯವರಂತೂ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಗೊತ್ತಾ. ಇಂಥ ಸ್ಯಾರಿ ಬೇಕಂದ್ರೆ ಇಂಥ ಸ್ಯಾರಿನೇ ತೊಗೊಂಡು ಬರ್ತಾರೆ. ನಾನು ಉಡ್ಕೊಳ್ಳೋ ಸ್ಯಾರಿ ಎಲ್ಲ ಅವ್ರು ತೊಗೊಂಡು ಬಂದಿರೋದು ಸುಗುಣ. ಇಂಥದ್ದು ಬೇಕು, ಇಂಥದ್ದು ಹೊಸ ಡಿಸೈನ್ ಬಂದೈತಿ, ಇಂಥದ್ದು ಬೇಕು ಅಂತಂದರೆ ಅವರೇ ತೊಗೊಂಡು ಬರ್ತಾರೆ. ಒಳ್ಳೊಳ್ಳೆ ಡಿಸೈನ್ ಹೋಗ್ತಾರೆ, ಒಳ್ಳೊಳ್ಳೆ ಕಲರ್ ಹೋಗ್ತಾರೆ. ನಾನು ಇವಾಗ ಸತ್ಯನತ್ತ ಎಲ್ಲ ಬ್ಲೌಸು ಹಾಕ್ತೀನಲ್ಲ, ಎಲ್ಲ ಅವ್ರು ತೊಗೊಂಡು ಬಂದಿರೋದೆ. ನೋಡಪ್ಪ ಗೌಡ್ರು ಇಂತಿಂತ ಹೋಗ್ತಾರೆ. ನಾನು ಹಂಗೆ ಅನ್ಕೊಂತಿದ್ದೆ, ನೀವು ಡೈಲಿ ಎಂತೆಂಥ ಸೀರೆ ಉಡ್ಕೊಳ್ತಾ ಇದ್ರಲ್ಲ, ಇವರು ಎಷ್ಟು ಚೆನ್ನಾಗಿರೋ ಸೀರೆಗಳೆಲ್ಲ ಉಡ್ಕೊಂಡು ಬರ್ತಾರೆ, ಎಲ್ಲಿ ತಗೊಳ್ತಾರಪ್ಪ ಅಂದ್ಕೊಂಡೆ. ಎಲ್ಲ ಒಳ್ಳೊಳ್ಳೆ ಸೀರೆ ಇದಾವಪ್ಪ, ಒಳ್ಳೊಳ್ಳೆ ಕಲರು, ಒಳ್ಳೊಳ್ಳೆ ಡಿಸೈನ್ ಇದ್ದಾವೆ ನಿಮ್ಮ ಹತ್ರ. ಸುಗುಣ ಹಂಗೇನೆ. ನಾನು ಏನಕ್ಕೂ ಹೊರಗಡೆ ಹೋಗಲ್ಲ, ಎಲ್ಲ ನಮ್ಮ ಮನೆಯವರೇ ತರ್ತಾರೆ. ಬಿಡ್ರಿ, ನಿಜವಾಗ್ಲೂ ಗ್ರೇಟ್ ನೀವು. ನೋಡಿದ್ರಲ್ಲ ವೀಕ್ಷಕರೇ, ಗೌಡ್ರು ಎಷ್ಟು ಒಂದು ಒಡವೆ ತಗೊಂಡು ಬಂದು ಕೊಟ್ಟಿದ್ದಾರೆ ಈ ಹೆಂಡತಿಗೆ. ನಿಜವಾಗ್ಲೂ ತುಂಬ ಅದೃಷ್ಟವಂತರು ಇವರು. ನೋಡ್ರಿ, ಅವ್ರು ಏನನ್ನ ಕೇಳಿ ಇಲ್ಲ ಅನ್ನಲ್ಲ ಅಂತ ಅಷ್ಟು ಚೆನ್ನಾಗಿ ಕೊಡಿಸ್ತಾರೆ. ಏನು ಮಾಡಲಿ, ನಂದೇ ದುರದೃಷ್ಟ. ಎಲ್ಲಾರ್ದು ನೋಡಿದ್ರೆ ಎಲ್ಲರೂ ಅದೃಷ್ಟವಂತರು ಅಂತ ಅನ್ನಿಸ್ತೈತೆ. ನಂದೇ ಏನಪ್ಪ ಇದು ಅಂತ ಅನ್ನಿಸ್ತೈತೆ. ನಾನು ಏನಾದರೂ ತೊಗೋಬೇಕು ಒಡವೆನ. ದುಡ್ಡು ಐತಲ್ಲ, ಅದಕ್ಕೆ ಸುಮ್ಮನೆ ನಮ್ಮ ಅಕ್ಕ ಹೆಂಗೋ ಹೇಳ್ತಾ ಇದ್ಲು, ಬಂಗಾರ ರೇಟ್ ಆಗುತ್ತೆ, ಏನಾದರೂ ತಗೊಳ್ಳೇ ಸುಗುಣ ಅಂತ ಹೇಳಿ ನಾನು ಹೋಗಿ ಏನಾದರೂ ಹಾಕಿ ಬರಬೇಕು. ಒಡವೆ ಎಲ್ಲ ನೋಡ್ತಾ ಇದ್ರೆ ನನಗೂ ಒಡವೆ ಹಾಕೋಬೇಕು ಅಂತ ಅನಿಸುತ್ತೆ. ಹೆಣ್ಮಕ್ಳಿಗೆ ಯಾವುದಾದ್ರೂ ಒಡವೆ ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ಬಂಗಾರದ ಅಂಗಡಿಗೆ ಹೋಗ್ಬಿಟ್ರೆ ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅಂತ ಅನಿಸುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅನಿಸೋದು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.